ಹಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಎಲ್ಲರೂ ಮಿಕ್ಸರನ್ನು ಉಪಯೋಗಿಸ್ತಾ ಇರ್ತೀರಿ ಅಲ್ವಾ? ಅದರ ಜಾರ್ ಅಂತೂ ಆವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀವಿ. ಆದರೆ ಅದರ ಮಿಷಿನ್, ಅದರ ಕ್ಲೀನಿಂಗ್ ಬಗ್ಗೆ ನಾವು ಅಷ್ಟೊಂದು ಗಮನ ಹರಿಸೋದೇ ಇಲ್ಲ. ಕೆಲವೊಂದು ಸಲ ಮಿಕ್ಸಿ ಮಾಡೋವಾಗ ಇದ್ರ ಮೇಲೆ ಏನಾದರೂ ಚೆಲ್ಲಿರುತ್ತೆ ಅಥವಾ ಧೂಳಾಗಿರುತ್ತೆ. ಇದರಿಂದ ಮಿಕ್ಸರ್ನ ಮೆಷಿನ್ ಕೂಡ ನಾವು ಕ್ಲೀನ್ ಮಾಡಬೇಕಾಗತ್ತೆ ಅಲ್ವಾ? ಅದಕ್ಕೆ ನೋಡಿ ನಮಗಿಲ್ಲೊಂದು ಪೇಸ್ಟ್ ಮಾತ್ರನೇ ಬೇಕಾಗಿದೆ. ಯಾವುದಾದ್ರೂ ಹಳೆಯ ಉಳಿದೋಗಿರುವಂತಹ ಪೇಸ್ಟನ್ನು ಕೂಡ ಬಳಸಬಹುದು, ಅಥವಾ ನೀವು ರೆಗ್ಯುಲರ್ ಆಗಿ ಪ್ರತಿನಿತ್ಯ ಉಪಯೋಗಿಸುವಂತಹ ಪೇಸ್ಟನ್ನು ಕೂಡ ಬಳಸಬಹುದು. ಸ್ವಲ್ಪ ಪೇಸ್ಟನ್ನು ಒಂದು ಚಿಕ್ಕ ಬಟ್ಟಲಿನಲ್ಲಿ ನೀವು ತೆಗೆದುಕೊಳ್ಬೇಕಾಗತ್ತೆ. ನೋಡಿ, ನಾನು ಈ ಬಟ್ಟಲಿನಲ್ಲಿ ಬೇಕಾಗಿರುವಷ್ಟು ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಇದಕ್ಕೀಗ 1 ರಿಂದ 2 ಚಮಚದಷ್ಟು ನೀರನ್ನು ಸೇರಿಸ್ಕೋಬೇಕು. ಹಾಗೆ ನೀರನ್ನು ಹಾಕೋದಕ್ಕೆ ಹೋದರೆ ತುಂಬಾ ಬಿದ್ದುಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಚಮಚದಿಂದ ಹಾಕ್ತಾಯಿದ್ದೀನಿ. ನೋಡಿ, 2 ರಿಂದ 3 ಚಮಚ ನೀರನ್ನು ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಪೇಸ್ಟ್ ಮತ್ತು ನೀರು ಸರಿಯಾಗಿ ಮಿಕ್ಸ್ ಆಗಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಗೆ ಬಂದರೆ ಸಾಕು. ತುಂಬಾ ತೆಳುವಾಗೋದು ಬೇಡ, ಹಾಗೆಯೇ ಗಟ್ಟಿಯಾಗಿ ಕೂಡ ಉಳಿದಿರಬಾರ್ದು. ಮತ್ತು ನಿಮಗೆ ಬೇಕಿದ್ದರೆ 1-2 ಹನಿಗಳಷ್ಟು ನೀರನ್ನು ಸೇರಿಸ್ಕೊಳ್ಬಹುದು. ಈಗ ನೋಡಿ, ಈ ಮಿಶ್ರಣವನ್ನು ಒಂದು ಹಳೆಯ ಬ್ರಷ್ನ ಸಹಾಯದಿಂದ ಮಿಕ್ಸಿಯ ಮಿಷಿನ್ಗೆ ನೀವು ಎಲ್ಲ ಕಡೆಗೆ ಇದನ್ನು ಹಚ್ಚಬೇಕು. ನೋಡಿ, ಈ ಮಿಷಿನ್ನ ಮಧ್ಯಭಾಗದಲ್ಲಿ ತುಂಬಾ ಗಲೀಜಾಗಿದೆ. ನಾನು ಮೊದಲಿಗೆ ಅಲ್ಲಿ ಈ ಮಿಶ್ರಣವನ್ನು ಹಚ್ಚಿ ಬ್ರಷ್ನಿಂದ ಹೀಗೆ ಉಜ್ಜುತ್ತಾ ಹೋಗಬೇಕು. ಈಗ ನಿಮಗೆ ನೋಡಿದರೆ ಗೊತ್ತಾಗ್ತಾ ಇದೆ, ಬ್ರಷ್ನ ಜೊತೆಗೆ ಅದರ ಗಲೀಜೆಲ್ಲ ಹತ್ಕೊಂಡು ಬಂದಿರುತ್ತೆ. ನೋಡಿ, ಒಂದು ಸ್ಪೂನ್ನ ಸಹಾಯದಿಂದ ನೀವು ಆ ಮಿಶ್ರಣವನ್ನು ಒಳಗಡೆಗೆ ಹಾಕಿ ನಂತರ ಬ್ರಷ್ನಿಂದ ಉಜ್ಜುತ್ತಾ ಹೋಗಬಹುದು. ಫ್ರೆಂಡ್ಸ್, ಈ ತರಹದ ಕ್ಲೀನಿಂಗ್ ವಿಡಿಯೋಗಳಾಗಿರಬಹುದು, ಹಳೆಯ ಬಟ್ಟೆಗಳ ಉಪಯೋಗ ಆಗಿರಬಹುದು, ವೇಸ್ಟ್ ಆಗಿರುವಂತಹ ಕಾರ್ಡ್ಬೋರ್ಡ್ ಡಬ್ಬಿಗಳ ಉಪಯೋಗ ಆಗಿರಬಹುದು, ನಮ್ಮ ಚಾನಲ್ನಲ್ಲಿ ನಿಮಗೆ ಎಲ್ಲ ರೀತಿಯ ವಿಡಿಯೋಗಳು ಕೂಡ ಸಿಗುತ್ತೆ. ಹಾಗಾಗಿ ರೆಗ್ಯುಲರ್ ಆಗಿ ನೀವು ಚಾನಲ್ನ ನೋಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಮಾಡ್ಕೊಳ್ಳಿ. ನೋಡಿ, ಈ ಮಿಶ್ರಣವನ್ನು ಇಲ್ಲಿ ಹಾಕಿ ನಾನು ಬ್ರಷ್ನಿಂದ ಚೆನ್ನಾಗಿ ಉಜ್ಕೋತಾ ಇದ್ದೀನಿ. ನಂತರ ಒಂದು ಟಿಶ್ಯೂ ಪೇಪರ್ ಅಥವಾ ಹಳೆಯ ಬಟ್ಟೆಯನ್ನು ತೊಗೊಂಡ್ಬಿಟ್ಟು ನೀವು ಅದನ್ನು ಒರೆಸಿ ತೆಗೆದು ಬಿಡಬಹುದು. ನೋಡ್ತಾ ಇದ್ದೀರಲ್ವ, ಇದರಲ್ಲಿ ಉಳಿದಂತಹ ಎಲ್ಲ ಗಲೀಜು ಈ ಪೇಪರ್ಗೆ ಹತ್ಕೊಂಡು ಬಂತು. ಇದೇ ರೀತಿಯಾಗಿ ಇನ್ನೊಂದು ರೌಂಡ್ ಕ್ಲೀನ್ ಮಾಡ್ಕೋಬೇಕಾಗತ್ತೆ. ಆಗ ಮಿಕ್ಸರ್ ಪೂರ್ತಿಯಾಗಿ ಕ್ಲೀನ್ ಆದ ಹಾಗೆ ಆಗುತ್ತೆ. ನೋಡಿ, ಮತ್ತೆ ನಾನು ಬ್ರಷ್ನಿಂದ ಈ ಮಿಶ್ರಣದ ಜೊತೆಗೆ ಉಜ್ಜುತ್ತಾ ಇದ್ದೀನಿ. ಇಲ್ಲಿಯವರೆಗೂ ನಾವು ನೋಡಿ ಈ ಮಿಷಿನ್ನ ಮಧ್ಯಭಾಗದಲ್ಲಿ ಮಾತ್ರ ಕ್ಲೀನ್ ಮಾಡಿದ್ವಿ. ಇದೇ ರೀತಿಯಾಗಿ ನೀವು ಸೈಡ್ನಲ್ಲಿ ಹಾಗೆ ಅದರ ಬಟನ್ಗಳಿರುತ್ತಲ್ವ ಅಲ್ಲಿ ಎಲ್ಲ ಕಡೆಗೂ ಈ ಮಿಶ್ರಣವನ್ನು ಸರಿಯಾಗಿ ಹಚ್ಚಿ ಬ್ರಷ್ನಿಂದ ಒಂದು ರೌಂಡ್ ಉಜ್ಜುತ್ತಾ ಹೋಗಬೇಕು. ಆಗ ಏನೇ ಇದರಲ್ಲಿ ಗಲೀಜು ಹತ್ತಿದ್ರೂ ಧೂಳಾಗಿದ್ರೂ ಚೆನ್ನಾಗಿಯೇ ಕ್ಲೀನ್ ಆಗುತ್ತೆ. ನೋಡಿ, ಇದರ ಬಟನ್ಗಳ ಹತ್ರ ನಾವು ಕೈನಲ್ಲಿ ಒರೆಸ್ಕೊಂಡ್ರೆ ಅಷ್ಟು ಸರಿಯಾಗಿ ಕ್ಲೀನ್ ಆಗೋದಿಲ್ಲ. ಅದೇ ಬ್ರಷ್ನಿಂದ ಉಜ್ಜೋದ್ರಿಂದ ಅದರಲ್ಲಿರುವಂತಹ ಬ್ರಿಸಲ್ಸ್ ಮಧ್ಯ ಮಧ್ಯ ಪೂರ್ತಿಯಾಗಿ ಕ್ಲೀನ್ ಮಾಡುತ್ತೆ. ಅಡುಗೆ ಮಾಡುವಾಗ ಗಡಿಬಿಡಿಯಲ್ಲಿ ಮಿಕ್ಸಿಯನ್ನು ಮಾಡ್ಕೊಂಡಿರ್ತೀವಲ್ವ, ಆಗ ಇದ್ರ ಮೇಲೆಲ್ಲ ಏನಾದರೂ ಚೆಲ್ಲಿರುತ್ತೆ, ತಕ್ಷಣಕ್ಕೆ ಒರೆಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಹಾಗೆ ಬಿಟ್ಟುಬಿಟ್ರೆ ಒಣಗೋಗಿ ಗಲೀಜಾಗಿಬಿಟ್ಟಿರುತ್ತಲ್ವ, ಅದನ್ನೆಲ್ಲ ನೀವು ಇದರಿಂದ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಬಹುದು. ಎಲ್ಲ ಕಡೆಗೂ ಬ್ರಷ್ನಿಂದ ಉಜ್ಕೊಂಡಾದ ನಂತರ ನಾನು ಒಂದು ಟಿಶ್ಯೂ ಪೇಪರ್ನಿಂದ ಇದನ್ನೆಲ್ಲ ಒರೆಸ್ತಾ ಬರ್ತಾ ಇದ್ದೀನಿ. ಟಿಶ್ಯೂ ಪೇಪರ್ ಬೇಡ ಅಂದರೆ ನೀವು ಒಂದು ಒಳ್ಳೆಯ ಕ್ಲೀನ್ ಆಗಿರುವಂತಹ ಬಟ್ಟೆಯಿಂದ ಕೂಡ ಒರೆಸಬಹುದು. ಆದರೆ ಯಾವುದೇ ಕಾರಣಕ್ಕೂ ನೀರು ಹಾಕಿ ಮಾತ್ರ ತೊಳೆಯೋದಕ್ಕೆ ಹೋಗಬೇಡಿ. ನೀರು ಹೋದರೆ ಆಮೇಲೆ ಮಿಷಿನ್ ಕೆಟ್ಟು ಹೋಗುವಂತಹ ಚಾನ್ಸಸ್ ಇರುತ್ತೆ. ಅಲ್ಲದೆ ಇದನ್ನು ಪ್ಲಗ್ ಮಾಡುವಾಗ ಕೂಡ ನೀವು ಪೂರ್ತಿಯಾಗಿ ಡ್ರೈ ಆಗಿರುವಂತೆಯೇ ನೋಡ್ಕೋಬೇಕು. ನೀವು ಈ ಐಡಿಯಾನ ಟ್ರೈ ಮಾಡಿ ನೋಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಲ್ವಾ? ಹಾಗಿದ್ರೆ ಲೈಕ್ ಮಾಡಿ, ಬೇರೆಯವ್ರ ಜೊತೆಗೆ ಶೇರ್ ಕೂಡ ಮಾಡಿ.
ಇನ್ನು ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.